ಅನ್ನಿಸ್ತಿದೆ, ತುಂಬ ಹೇಳಬೇಕು ಅನಿಸ್ತಿದೆ. ನನಗೆ ಗೊತ್ತಿಲ್ಲ, ನನಗೆ ತಡಿಲಾರ್ದೇ ಕಣ್ಣೀರು ತುಂಬಿಕೊಳ್ತಾ ಇದೆ. ಗೊತ್ತಿಲ್ಲ, ಒಂದಲ್ಲ ಎರಡಲ್ಲ ಸಾವಿರಾರು ಯೋಚನೆಗಳು ತಲೆಯಲ್ಲಿ ಬರ್ತಾ ಹೋಗುತ್ತೆ. ಗೋಡೆಗೆ ತಲೆ ಕೊಟ್ಟು ಕೂತ್ರೆ ಸಾಕು, ಕಣ್ಣಲ್ಲಿ ನೀರು ತಾನಾಗೆ ತುಂಬ ಹರಿಯುತ್ತೆ. ಕಾರಣ ಏನೇ ಆಗಿರ್ಬೋದು, ಫ್ಯಾಮಿಲಿ, ಇಷ್ಟಪಟ್ಟವರು, ಫ್ರೆಂಡ್ಸ್ ಎಲ್ಲ. ಇದು ನನ್ನ ಬದುಕಲ್ಲಿ ಮಾತ್ರ ಹೀಗೇನಾ ಅಥವಾ ಎಲ್ಲರ ಬದುಕಲ್ಲೂ ಹೀಗೇನಾ? ಒಬ್ಬ ಮನುಷ್ಯನಿಗೆ ಎಷ್ಟು ಅಂತ ನೋವು ಸಿಗ್ಬೋದಲ್ವ ಎಲ್ಲ ಕಡೆಯಿಂದನೂ. ಅಟ್ಲೀಸ್ಟ್ ನಾವು ಹುಟ್ಟಿರೋದಕ್ಕೆ ಸಾರ್ಥಕ ಆಗಬೇಕು ಅಂದರೆ ಯಾವುದಾದ್ರೂ ಒಂದು ಕಡೆಯಿಂದ ನೆಮ್ಮದಿ ಇರಬೇಕಂತೆ. ಆ ನೆಮ್ಮದಿನೆಲ್ಲ ಕಳ್ಕೊಬಿಟ್ಟಿದ್ದೀನಿ. ಮನೇಲಿ ಇರುವಂತಹ ಸಮಸ್ಯೆಗಳನ್ನೇನು ಹೇಳ್ಕೊಳಕ್ಕಾಗಲ್ಲ, ಯಾಕಂದರೆ ನಾವೇನಾದರೂ ಮನೇಲಿ ಹೇಳ್ಕೊಂಡ್ರೆ ಅದನ್ನು ಇಟ್ಕೊಂಡು ಅವರೆಲ್ಲಿ ಕುರುಗಿ ನರಳಾಡ್ತಾರೋ ಅನ್ನೋಂತಹ ಮನಸ್ಥಿತಿ. ಇನ್ನು ಫ್ರೆಂಡ್ಸ್ಗಳ ಜೊತೆಲಿ ಇರ್ತೀವಿ ಅಂತಾರೆ, ಇದು 3 ದಿನಕ್ಕೆ ಇನ್ನೊಂದು ಕಡೆ ಜಂಪ್ ಆಗಿರ್ತಾರೆ. ನಾವು ಅವ್ರಿಗೇನಾದರೂ ಹೇಳೋದು ಕೇಳಿದ್ರೇ ಇರಿಟೇಟ್ ಆಗ್ತಾ ಇರತ್ತೆ. ಇವ್ರದ್ದೆಲ್ಲ ಇದೆ ರಾಮಾಯಣ, ನಾವು ಯಾಕೆ ಹೇಳಬೇಕು ಪ್ರತಿದಿನ ಅನ್ನುವಂತಹ ಮನಸ್ಥಿತಿ ಬರಬಾರ್ದು ಅನ್ನೋದಕ್ಕೇ ಏನು ಹೇಳಬೇಕು ಅಂತಲೂ ಅನಿಸಲ್ಲ. ಇನ್ನು ಇಷ್ಟಪಟ್ಟವರು, ಅವ ಎಷ್ಟು ಚೆನ್ನಾಗಿ ನಿನ್ನನ್ನು ಯಾವತ್ತೂ ನಾನು ಬಿಟ್ಟೇ ಹೋಗಲ್ಲ, ನಿನ್ನಿಂದ ದೂರ ಹೋಗಲ್ಲ, ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಚಿನ್ನ ಮುದ್ದು ಬಂಗಾರ, ನೀನು ಬಿಟ್ಟರೆ ಬೇರೆ ಏನೂ ಇಲ್ಲ, ನಾನು ಬಿಟ್ಟರೆ ಬೇರೆ ಪ್ರಪಂಚನೇ ಬೇಡ, ನೀನೇ ನನಗಿಲ್ಲ, ನೀನು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನುವಂತಹ ಮಾತುಗಳ ಜೊತೆಗೆ ಅದೆಷ್ಟು ಆಣೆಗಳು, ಎಷ್ಟು ಭಾಷೆಗಳು. ಆ ಆಣೆ ಭಾಷೆಗೆ ನಿಜವಾಗ್ಲೂ ಬೆಲೆ ಇದೆಯಾ ಅಂತ ಇತ್ತೀಚೆಗೆ ಅರ್ಥ ಆಗೋಕ್ಕೆ ಶುರುವಾಗಿದೆ. ಈ ನೋವುಗಳನ್ನೆಲ್ಲ ಯಾರಿಗೆ ಹೇಳ್ಕೊಳ್ಳೋದು? ಅಲ್ಲ, ಮನುಷ್ಯನ ಜೀವನನೇ ಇಷ್ಟೇನಾ ಬದುಕು ಅಂದರೆ? ಇಷ್ಟಪಟ್ಟವರು ಹಾಗೆ ಮಾಡ್ತಾರೆ, ಸ್ನೇಹಿತರು ನಂಬಿಕೆ ದ್ರೋಹ ಮಾಡ್ತಾರೆ, ನಮ್ಮ ಕಡೆನೂ ಚೆನ್ನಾಗಿರ್ತಾರೆ, ಬೇರೆಯವ್ರ ಕಡೆನೂ ಚೆನ್ನಾಗಿರ್ತಾರೆ. ಚೆನ್ನಾಗಿರೋದು ಪ್ರಶ್ನೆನೇ ಅಲ್ಲ, ಆದರೆ ನಾವು ನಮ್ಮ ಒಂದಷ್ಟು ಸಂಕಟವನ್ನು ಸ್ನೇಹಿತರು ಅನ್ನೋ ಕಾರಣಕ್ಕೆ ಹೇಳ್ಕೊಂಡಿರ್ತೀವಿ. ಆ ಹೇಳ್ಕೊಂಡಿದ್ದು ಅವರ ಮನಸ್ಸಲ್ಲೇ ಇಟ್ಕೊಳ್ತಾರೆ ಆ್ಯಂಡ್ ನಮ್ಮ ಮನಸ್ಸು ಹಗುರ ಆಗಬೇಕು ಅಂತ ಹೇಳ್ತೀವಿ. ಆದರೆ ಇವರು ಮಾಡೋದು ಹೋಗಿ ಇನ್ನೊಬ್ಬ ಆಗದೆ ಇರುವಂತಹ ವ್ಯಕ್ತಿಗೆ ಅಥವಾ ಬೇರೊಬ್ಬ ವ್ಯಕ್ತಿ ಬಳಿ ಹಂಚ್ಕೊಳ್ಳೋದು ಎಷ್ಟು ಸರಿ? ಇದರಿಂದ ಯಾವ ವ್ಯಕ್ತಿಗೆ ತಾನೇ ನಂಬಿಕೆ ಬರುತ್ತೆ ಅಲ್ವಾ? ಹೇಗಾಗ್ಬಿಟ್ಟಿದೆ ಅಂದರೆ, ಮೊದಲೇ ಸಂಬಂಧಿಕರಿಂದ ಎಲ್ಲರಿಂದ ದೂರ, ಯಾವ ಸಂಬಂಧಿಕರು ಬೇಡ, ಇನ್ನು ಮೇಲೆ ಯಾರೂ ಬೇಡ, ನಾನು ಆಯಿತು ನನ್ನ ಕುಟುಂಬ ಆಯಿತು ಅಂತ ಅಷ್ಟರಲ್ಲೇ ಬದುಕು ಬಂದವಳಿಗೆ ಎಲ್ಲವನ್ನ ಸಂಬಂಧಿಕರೊಂದಿಗೆ ಹೇಳ್ಕೊಳಕ್ಕಾಗಲ್ಲ. ಸಂಬಂಧಿಕರನ್ನು ಬಿಟ್ಟಾಯ್ತು ಬಿಡಿ, ಎಲ್ಲವನ್ನ ಪೇರೆಂಟ್ಸ್ ಜೊತೆ ಹೇಳ್ಕೊಳಕ್ಕಾಗಲ್ಲ, ಎಲ್ಲವನ್ನ ಅಕ್ಕ ತಂಗಿಯರ ಜೊತೆ ಹೇಳ್ಕೊಳಕ್ಕಾಗಲ್ಲ. ಆದರೆ ಎಲ್ಲವನ್ನ ನನ್ನ ಬಾಳ ಸಂಗಾತಿ ಹಾಗೆ ನನ್ನ ಸ್ನೇಹಿತರ ಜೊತೆ ಹಂಚ್ಕೋಬಹುದು. ನಂಗೆ ಗೊತ್ತಿಲ್ಲ, ಯಾವುದೋ ಜನ್ಮದಲ್ಲಿ ಈ ಒಬ್ಬೊಂಟಿಯಾಗಿಯೇ ಬದುಕಬೇಕು ಅಥವಾ ಬದುಕಿದ್ದೆ ಅನ್ಸತ್ತೆ, ಅದು ಈ ಜನ್ಮದಲ್ಲೂ ಕ್ಯಾರಿ ಆಗ್ತಿದೆ. ನನ್ನ ನೋವನ್ನು ಯಾರಿಗೆ ಹೇಳ್ಕೊಳ್ಳೋಣ, ಯಾರಿಗೆ ಬಿಡೋಣ? ಏನು ಮಾಡಿದ್ರು ಕಷ್ಟ, ಏನು ಮಾಡದೇ ಇದ್ರೂ ನಷ್ಟ. ಮನಸ್ಸಿನ ಭಾವನೆನ ಪುಸ್ತಕದ ಪುಟಗಳಲ್ಲಿ ಬರೆಯೋದಕ್ಕೆ ಆಗ್ತಾ ಇಲ್ಲ. ಆ ಪುಸ್ತಕವನ್ನು ಯಾರಾದರೂ ಓದಿದರೆ ಮತ್ತೆ ಏನಾಗುತ್ತೋ ಅನ್ನೋಂತಹ ಪರಿಸ್ಥಿತಿ, ಅಥವಾ ನನ್ನ ಭಾವನೆನ ಯಾರ ಹತ್ರನೋ ಹಂಚ್ಕೋಬೇಕು, ನನ್ನ ನೋವನ್ನು ಯಾರ ಹತ್ರನೋ ಹೇಳ್ಕೋಬೇಕು, ನನ್ನ ಕಷ್ಟವನ್ನು ಯಾರೊಬ್ಬ ವ್ಯಕ್ತಿ ಜೊತೆ ಹಂಚ್ಕೋಬೇಕು ಅನ್ನೋದಕ್ಕೆ ಅಷ್ಟು ನಂಬಿಕಸ್ಥ ವ್ಯಕ್ತಿ ಯಾರೂ ಇಲ್ಲ. ನನಗೆ ಯಾಕೆಂತ ಬದುಕಬೇಕು? ಅಲ್ಲ, ನಾನು ಏನು ಮಾಡಿದ್ದೆ ಅಂತ ನನಗೆ ಈ ಶಿಕ್ಷೆ ಈ ಜನ್ಮದಲ್ಲಿ ಸಿಗ್ತಾ ಇದೆ? ಅಲ್ಲ, ನನಗೆ ನನ್ನ ನೋವನ್ನು ಹೇಗೆ ವ್ಯಕ್ತಪಡಿಸ್ಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಮಾತುಗಳನ್ನು ಕೂಡ ಮರೆತು ಹೋಗ್ತಿದೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ನ ತಲೆಯಲ್ಲಿ
ಏನು ಓಡ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಆದರೆ ತಪ್ಪು ನಿರ್ಧಾರಗಳನ್ನು ತಗೋಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇನ್ನೂ ಜೀವಂತವಾಗಿದ್ದೀನಿ. ನಾನು ಎಷ್ಟು ಬಂಡು ಬಿದ್ದಿದ್ದೀನಿ ಅಂದರೆ, ಜೀವನದಲ್ಲ, ಏನು ಬರುತ್ತೆ ಬರಲಿ, ಈ ಕ್ಷಣದಲ್ಲಿ ನಾನು ಮಧ್ಯ ರೋಡಲ್ಲಿ ಹೋಗಬೇಕಾದ್ರೆ ಅಥವಾ ಎಲ್ಲೋ ಹೋಗಬೇಕಾದ್ರೆ ಏನಾದ್ರೂ ಪರವಾಗಿಲ್ಲ, ಈ ಕ್ಷಣದಲ್ಲ ನನ್ನ ಜೀವ ಹೋದರೂ ಪರವಾಗಿಲ್ಲ, ನನಗೆ ಸಾಕಾಗಿದೆ, ಜೀವನ ಎರಡೂ ಸಾಕಾಗಿದೆ ಅನ್ನುವಂತಹ ಮನಸ್ಥಿತಿ. ದಿನೇ ದಿನೇ ಅದು ಗಟ್ಟಿತನನೋ ಬಂಡತನನೋ ಗೊತ್ತಾಗ್ತಿಲ್ಲ. ಯಾರು ಹೇಳಿದ್ರು ತಲೆಗೆ ಹಾಕೋಬೇಕು ಅನ್ಸಲ್ಲ. ನನಗನ್ಸಿದ್ದೆ ನಾನು ಮಾಡೋದು. ಯಾರ ಮಾತನ್ನು ಕೇಳಬೇಕು ಅನ್ಸಲ್ಲ. ಯಾರ ಮಾತು ಯಾಕೆ ಕೇಳಬೇಕು, ಹೇಳ್ದವರೆಲ್ಲ ಬಂದು ನಮ್ಮನ್ನು ನೋಡಿಲ್ಲ, ಹೇಳ್ದವರೆಲ್ಲ ಬಂದು ನಮ್ಗೆ ಕಾಪಾಡಿಲ್ಲ ಅನ್ನೋ ಫೀಲಿಂಗ್ಸು. ಹೇಳೋರೆಲ್ಲ ಹೇಳಿದ ರೀತಿನೇ ನಡ್ಕೊಳ್ಳಲ್ಲ ಅನ್ನೋ ಒಂದು ಮನಸ್ಥಿತಿ. ಇನ್ನೊಬ್ಬರ ಮಾತನ್ನು ನಾವ್ಯಾಕೆ ಕೇಳಬೇಕು ಅನ್ನುವಂತಹ ಮನಸ್ಸಿನೊಳಗೆ ಆ ಒಂದು ಪರಿಸ್ಥಿತಿ ಸೃಷ್ಟಿಯಾಗೋ ರೀತಿ ಮಾಡಿಬಿಟ್ಟಿದ್ದಾರೆ. ಇದು ನನಗೆ ಮಾತ್ರನಾ ಅಥವಾ ಎಲ್ರಿಗೂ ಹೀಗೇನಾ ನನಗೆ ಗೊತ್ತಾಗ್ತಿಲ್ಲ. ಮನಸ್ಥಿತಿ ಎಲ್ಲವನ್ನ ಕಳ್ಕೊಬಿಟ್ಟಿದ್ದೀನಿ. ಇದ್ರ ಮುಂದೆನೂ ಏನು ಮಾಡ್ತೀನಿ ಗೊತ್ತಿಲ್ಲ. ಆದರೂ ಏನೋ ಮಾಡಬೇಕು. ಆದರೂ ಇನ್ನೂ ಮಾಡುವಂಥದ್ದು ತುಂಬ ಇದೆ. ಇಲ್ಲಿಗೆ ಕುಗ್ಗಿ ಕೂತ್ರೆ ಹೇಗೆ? ಇಲ್ಲಿಗೆ ತಪ್ಪು ನಿರ್ಧಾರಗಳನ್ನು ತಗೊಂಡ್ರೆ ಹೇಗೆ? ಇಷ್ಟಕ್ಕೆ ನಾನು ಸೋತು ಹೋದರೆ ಹೇಗೆ? ಇನ್ನು ಬದುಕು ಅನ್ನೋದು ತುಂಬ ಇದೆ. ಎಷ್ಟು ಇದೆ ಅಂದರೆ, ಇದೇ ನೋವಲ್ಲೇ ಕೊನೆವರೆಗೂ ಸಾಯ್ತೀನ ಅನ್ನುವಷ್ಟು ಇದೆ. ಯಾರಿಗೆ ಹೇಳೋದು? ನನ್ನಲ್ಲೂ ನೋವು ಅನ್ನೋದನ್ನು ನಾನು ಎಷ್ಟು ಹಂಚ್ಕೊಳ್ಳಿ? ಸಾಧ್ಯ ಆದಷ್ಟು ನಾನು ಎಲ್ಲವನ್ನ ಕಣ್ಣೀರಿನ ಮುಖಾಂತರ ಹೊರಗಡೆ ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಆದರೆ ಆ ಕಣ್ಣೀರು ಅನ್ನೋದು ಎಷ್ಟು ದಿನ ಬರುತ್ತೆ? ನಾನು ಹಿಂಗೆ ಅಳ್ತಾ ಇದ್ರೆ ದಿನೇ ದಿನ ಕಣ್ಣೀರೇ ಬತ್ತೋಗ್ಬಿಡುತ್ತೆ ಅನ್ಸುತ್ತೆ. ಮನುಷ್ಯನಿಗೆ ಒಂದಲ್ಲ ಒಂದು ರೀತಿ ನೆಮ್ಮದಿ ಇರಬೇಕು, ಒಂದಲ್ಲ ಒಂದು ರೀತಿ ಬೇಕು. ಏನು ಗೊತ್ತಾ, ಮನಸ್ಥಿತಿ ಪರಿಸ್ಥಿತಿ ಅದಷ್ಟರಲ್ಲಿ ಒಂದಾದ್ರೂ ಸರಿ ಇರಬೇಕು. ಎಲ್ಲವನ್ನ ಕಳ್ಕೊಬಿಟ್ಟಿದ್ದೀನಿ. ಎಲ್ಲ ಅಂದರೆ ಎಲ್ಲವನ್ನ. ಇನ್ನೇನು ಸರಿ ಮಾಡೋಕ್ಕಾಗದೇ ಇಲ್ಲವೇನೋ ಅನ್ನುವಂತಹ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದೀನಿ. ನಂಗೆ ಗೊತ್ತಿಲ್ಲ ಇದು ಬದಲಾಗಲ್ವೋ ಅಥವಾ ಹೀಗೆ ಇರುತ್ತೋ, ಹೀಗೆ ಮುಂದುವರಿತೀನೋ, ಏನಾಗತ್ತೆ ಅಂತ ಗೊತ್ತಿಲ್ಲ. ಆದ್ರೂ ಬಂಡು ಛಲ, ಬಟ್ ಒಂದು ದೃಢವಾಗಿರುವಂಥದ್ದು, ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳಬಾರ್ದು. ಹೇಗಾಗ್ಬಿಟ್ಟಿದೆ ಅಂದರೆ, ನನ್ನಲ್ಲಿ ಇರುವಂತಹ ಸಾಮರ್ಥ್ಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಬಾರದೆ ಒಂದು ಮೂಲೆ ಹಿಡಿದು ಅದಕ್ಕಂತಲೇ ಕೂತು ಯೋಚನೆ ಮಾಡಿ ದಿನ ಕಳೆಯುವಂತಹ ಪರಿಸ್ಥಿತಿ ಬರ್ತಿದೆ. ದಿನೇ ಕುಗ್ಗುತ್ತಾ ಇದ್ದೀನಿ. ಜೊತೆಗೆ ಹೊರಗಡೆ ನೋಡಿದವರಿಗೆ ಇಷ್ಟು ಆರಾಮಾಗಿದ್ದಾಳೆ, ಅವಳಿಗೇನಪ್ಪ ಆರಾಮಾಗಿದ್ದಾಳೆ, ಅವಳಂಥ ಜೀವನ ಇನ್ನು ಯಾರಿಗೆ ಸಿಗೋಕ್ಕೆ ಸಾಧ್ಯ ಅಂತ ಮಾತಾಡ್ತಾರೆ. ನೋಡಿದವ್ರಿಗೇನು ಗೊತ್ತಾಗತ್ತೆ ಎದುರಿಗಿರೋರ ಪರಿಸ್ಥಿತಿ? ಅದು ಅನುಭವಿಸೋರಿಗಷ್ಟೇ ಗೊತ್ತಿರತ್ತೆ ಅಲ್ವಾ? ಏನು ಹೇಳಬೇಕು, ಏನು ಬಿಡಬೇಕು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನಾನಂತರೂ ದಿನೇ ಎಷ್ಟು ಕುಗ್ಗುತ್ತಿದ್ದೀನೋ ಎಷ್ಟು ಕುಗ್ಗೋದಕ್ಕೆ ಸಾಧ್ಯ ಇದೆಯೋ ಎಲ್ಲ ಕಡೆಯಿಂದ ಕುಗ್ಗಾಯಿತು. ಆದರೆ ಕುಗ್ಗಿ ತಪ್ಪು ನಿರ್ಧಾರಗಳನ್ನು ತಗೋಬಾರ್ದು ಅನ್ನುವಂತಹ ಮನಸ್ಥಿತಿಗೆ ಬಂದಾಯಿತು. ಆದರೆ ಈ ಮೋಸ ಮಾಡೋರು ಅದು ಎಷ್ಟು ಚೆನ್ನಾಗಿ ಒಬ್ಬ ವ್ಯಕ್ತಿಗೆ ಮೋಸ ಮಾಡಿ, ನಂಬಿಕೆ ದ್ರೋಹ ಮಾಡಿ, ಆ ಒಬ್ಬ ವ್ಯಕ್ತಿಯನ್ನು ನಂಬಿಸಿದ್ದನ್ನು ಎಷ್ಟು ಚೆನ್ನಾಗಿ ಈಸಿಯಾಗಿ ಕುತ್ತಿಗೆ ಕುಯ್ದು ಅವರ ಒಂದು ನಂಬಿಕೆಗೆ ಅರ್ಹರಲ್ಲ ಅನ್ನೋದನ್ನು ಪ್ರೂವ್ ಮಾಡಿ ಹೋಗ್ತಾರಲ್ವ. ಯಾರೇ ಆಗಿರ್ಬೋದು, ನಿಮ್ಮ ಕಝಿನ್ಸ್, ರಿಲೇಟಿವ್ಸ್ ಆರ್ ಫ್ರೆಂಡ್ಸ್, ಎನಿವನ್, ಯಾರೇ ಆಗಿರ್ಬೋದು, ಸಮ್ಟೈಮ್ಸ್ ಪೇರೆಂಟ್ಸ್ ಕೂಡ. ಆದರೂ ಬದುಕಲ್ಲಿ ಒಂಟಿತನ ಅನ್ನೋದನ್ನು ಅನುಭವಿಸ್ಬೇಕು.
ಬದುಕಲ್ಲಿ ಆದರೂ ಒಂಟಿತನ ಅನ್ನೋದು ನಮ್ಮ ದಿಟ್ಟತನವನ್ನು ಮೆರೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಒಂಟಿತನ ಬದುಕಿಗೆ ಸಖತ್ ಪಾಠ ಕಲಿಸುತ್ತೆ. ಒಂಟಿತನವನ್ನು ಅಭ್ಯಾಸ ಮಾಡ್ಕೋಬೇಕು, ಒಂಟಿತನವನ್ನು ಬೆಳೆಸ್ಕೋಬೇಕು. ಆ ಒಂಟಿತನನೇ ನಮ್ಮ ಗಟ್ಟಿತನವನ್ನು ಸದೃಢಗೊಳಿಸೋದು. ಆ ಒಂಟಿತನ ಅನ್ನೋದು ಬರಬೇಕು. ಆ ಒಂಟಿತನ ಅನ್ನೋದು ಯಾವಾಗ ಬೆಳೆಯುತ್ತೆ, ನಾವು ಯಾವುದಕ್ಕೂ ಕುಗ್ಗದೆ ಸಮಾಂತರವಾಗಿ ಹೋಗ್ತಾ ಇರ್ತೀವಿ. ಇಷ್ಟೊತ್ತು ಏನು ಕೇಳಿದ್ರಲ್ಲ, ಈ ಕತೆ ಕೇವಲ ಯಾರೋ ಒಬ್ಬ ವ್ಯಕ್ತಿದಲ್ಲ, ಎಷ್ಟು ಹಲವಾರು ಹೆಣ್ಣು ಮಕ್ಕಳ ಪರಿಸ್ಥಿತಿಯ, ಮನಸ್ಥಿತಿಯ ಇಷ್ಟು ವಿಚಾರಗಳು ಇದೇ ರೀತಿ ತಲೆಯಲ್ಲಿ ಓಡ್ತಾ ಇರುತ್ತೆ. ಬಟ್ ನಾನು ಸರಿಗೆ ನರೇಟ್ ಮಾಡಿಲ್ಲ, ಬ್ಲ್ಯಾಂಕ್ ಆಗಿಬಿಟ್ಟೆ. ಈ ಸ್ಟೋರಿನ ಹೀಗೆ ಹೇಳ್ತಾ ಬ್ಲ್ಯಾಂಕ್ ಆಗಿಬಿಟ್ಟೆ. ಏನು ಹೇಳಬೇಕು ಅನ್ನೋದು ಗೊತ್ತಾಗಿಲ್ಲ. ಸೊ ಇದೇ ರೀತಿ ಹೆಚ್ಚಿನ ಸ್ಟೋರೀಸ್ಗಳನ್ನು ಮುಂದೆ ಹೇಳ್ತಾ ಹೋಗೋಣ. ವೀಡಿಯೋಸ್ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡೋಣ. ಇದು ಜಸ್ಟ್ ಸ್ಟೋರಿ ನರೇಷನ್ ಅಷ್ಟೇ, ಯಾವುದೇ ಇದಲ್ಲ. ಹೆಣ್ಣು ಮಕ್ಕಳ ಭಾವನೆಯನ್ನು ಅರ್ಥ ಮಾಡಿಸುವಂಥ ಇದು. ಎಲ್ರಿಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.